ಜಮ್ಮು ಕಾಶ್ಮೀರದಲ್ಲಿ ನಡೆದ ಉಗ್ರರ ದಾಳಿಗೆ ದೇಶವೇ ಪ್ರತೀಕಾರಕ್ಕಾಗಿ ಹಾತೊರಿತಾ ಇದೆ. ದೇಶದಲ್ಲಿರೋ ಪಾಕಿಸ್ತಾನಿ ಪ್ರಜೆಗಳಿಗೆ ಕೇಂದ್ರ ಸರ್ಕಾರ ಗೇಟ್ ಪಾಸ್ ನೀಡಿದೆ. ಏಪ್ರಿಲ್ 29ರವರೆಗೆ ಕೇಂದ್ರ ಸರ್ಕಾರ ಗಡುವು ನೀಡಿ ಖಡಕ್ ಸೂಚನೆ ಕೊಟ್ಟಿದೆ. ಆದರೆ ಇದರ ನಡುವೆ ಲಾಂಗ್ ಟರ್ಮ್ ವೀಸಾಗಳಿರೋ ಕೆಲವರು ದೇಶ ತೊರೆಯಲು ಹಿಂದೇಟು ಹಾಕ್ತಾ ಇದ್ದಾರೆ. ಕರುನಾಡಿನಿಂದಲೂ ಪಾಕ್ ಪ್ರಜೆಗಳು ಎಕ್ಸಿಟ್. ನಾಳೆಯೇ ಡೆಡ್ಲೈನ್, ಎಲ್ಲರೂ ಔಟ್. ಕಾಶ್ಮೀರದಲ್ಲಿ ನಡೆದ ಉಗ್ರರ ದಾಳಿ ಬೆನ್ನಲ್ಲೇ ಕೇಂದ್ರ ಸರ್ಕಾರ ಪಾಕಿಸ್ತಾನದ ವಿರುದ್ಧ ರಾಜತಾಂತ್ರಿಕ ಯುದ್ಧವನ್ನ ಸಾರಿಯಾಗಿದೆ. ಪಾಕಿಸ್ತಾನದ ಜೊತೆಗಿದ್ದ ಕೆಲ ಒಪ್ಪಂದಗಳನ್ನ ರದ್ದುಗೊಳಿಸಿ ಶಾಕ್ ಕೊಟ್ಟಿದೆ. ಇದರ ನಡುವೆ ದೇಶದಲ್ಲಿರೋ ಪಾಕಿಸ್ತಾನಿ ಪ್ರಜೆಗಳ ವೀಸಾ ರದ್ದುಗೊಳಿಸೋ ಆದೇಶ ಹೊರಡಿಸಿದೆ. ಅಲ್ಲದೆ ದೇಶದಲ್ಲಿರೋ ಪಾಕಿಸ್ತಾನಿ ಪ್ರಜೆಗಳಿಗೆ ಏಪ್ರಿಲ್ 29ರಂದು ಡೆಡ್ ಲೈನ್ ಕೊಟ್ಟಿದೆ. ಇನ್ನು ಕೇಂದ್ರ ಸಚಿವ ಅಮಿತ್ ಶಾ ದೇಶದ ಎಲ್ಲ ರಾಜ್ಯಗಳಲ್ಲಿರೋ ಪಾಕ್ ಪ್ರಜೆಗಳ ಮಾಹಿತಿಯನ್ನ ಸಂಗ್ರಹಿಸಿ ಹೊರಹಾಕುವಂತೆ ಖಡಕ್ ಸೂಚನೆ ನೀಡಿದ್ದಾರೆ. ಇದರ ಬೆನ್ನಲ್ಲೇ ರಾಜ್ಯ ಸರ್ಕಾರವೂ ಕೂಡ ಕೇಂದ್ರಕ್ಕೆ ಬೆಂಬಲವಾಗಿ ನಿಂತು ಎಲ್ಲ ಮಾಹಿತಿಯನ್ನು ಕೂಡ ನಾವು ನೀಡ್ತೀವಿ ಅಂತ ರಾಜ್ಯ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹಾಗೂ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಎಲ್ಲ ಎಸ್ಪಿಗಳಿಗೂ ಕೂಡ ಸೆನ್ಸಿಟೈಸ್ ಮಾಡಿದ್ದೇವೆ. ಎಲ್ಲ ಸೀನಿಯರ್ ಆಫೀಸರ್ಸ್ಗೂ ಕೂಡ ರೆಸ್ಪಾನ್ಸಿಬಲ್ ಸೀನಿಯರ್ ಆಫೀಸರ್ಸು ರೇಂಜಲ್ಲಿರೋರಿಗೆ ಅವ್ರಿಗೆಲ್ರಿಗೂ ಕೂಡ ಈಗಾಗಲೇ ತಿಳಿಸಿದ್ದೇವೆ. ನಿನ್ನೆ ಕೇಂದ್ರ ಸರ್ಕಾರದ ಹೋಮ್ ಮಿನಿಸ್ಟ್ರಿಯಿಂದ ಅಡ್ವೈಸರಿ ಬಂದಿದೆ, ಅದರ ಪ್ರಕಾರ ಮಾಡ್ತಾ ಇದ್ದೇವೆ. ಲಾಂಗ್ ಟರ್ಮ್ ವೀಸಾ ಇರೋರಿಗೆ ಅವರೇ ಎಕ್ಸಾಮ್ಷನ್ ಕೊಟ್ಟಂಗೆ ಕಾಣಿಸುತ್ತೆ. ಮತ್ತು ಯಾರಿಗೆ ಟೂರಿಸ್ಟ್ ವೀಸಾ ಅಥವಾ ಆ ರೀತಿ ಒಂದು ಕ್ಯಾಟಗರಿ ಆಫ್ ವೀಸಾಗಳಿದೆ ಅವರಿಗೆಲ್ಲ ವಾಪಸ್ ಕಳಿಸೋದಕ್ಕೆ ಏನು ಕ್ರಮ ತಗೋಬೇಕೋ ಅದನ್ನೆಲ್ಲ ತಗೊಳ್ತಾ ಇದ್ದೇವೆ. ಇಲ್ಲಿ ಯಾರಿದ್ರೂ ಕೂಡ ವಿಲ್ ಕೋಆಪರೇಟ್. ಅವರನ್ನು ಕೇಂದ್ರ ಸರ್ಕಾರಕ್ಕೆ ಮಾಹಿತಿ ಕೊಡ್ತಕ್ಕಂಥ ಅವ್ರನ್ನ ಹೊರಗಡೆ ಕಳಿಸ್ತಕ್ಕಂಥ ಕೆಲಸ ಮಾಡಿ. ನನಗೆ ಇನ್ನೂ ಎಷ್ಟು ಜನ ಇದ್ದಾರೆ ಅಂತ ಗೊತ್ತಿಲ್ಲ. ಕರ್ನಾಟಕದಲ್ಲಿ ಎಷ್ಟು ಜನ ಇದ್ದಾರೆ, ಮೈಸೂರಿನಲ್ಲಿ ಎಷ್ಟು ಜನ ಇದ್ದಾರೆ, ಬೇರೆ ಬೇರೆ ನಗರಗಳಲ್ಲಿ ಎಷ್ಟು ಜನ ಇದ್ದಾರೆ. ಹೆಚ್ಚಾಗಿರೋದು ಬೆಂಗಳೂರಿನಲ್ಲಿ, ಅಲ್ಲೇ ಜಾಸ್ತಿ. ಇನ್ನು ರಾಜ್ಯದಲ್ಲಿ 5,000ಕ್ಕೂ ಹೆಚ್ಚು ಮಂದಿ ಪಾಕ್ ಪ್ರಜೆಗಳು ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಸದ್ಯಕ್ಕೆ 102 ಪಾಕಿಗಳ ಬಗ್ಗೆ ಮಾತ್ರ ಮಾಹಿತಿ ಸಿಕ್ಕಿದೆ. ಸದ್ಯಕ್ಕೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಮಂದಿ ಪಾಕ್ ಪ್ರಜೆಗಳು ಇದ್ದಾರೆ ಅನ್ನೋದನ್ನ ನೋಡೋದಾದ್ರೆ ಉತ್ತರ ಕನ್ನಡ 15, ಬೆಳಗಾವಿ 6, ದಾವಣಗೆರೆ 3, ಮೈಸೂರು 4, ತುಮಕೂರು 2, ಬೆಂಗಳೂರಿನ ಶಿವಾಜಿನಗರ 12, ಚಾಮರಾಜಪೇಟೆ 10, ಕಲಬುರಗಿ 4, ಬೀದರ್ 5, ಮಂಗಳೂರು 2. ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಪಾಕ್ನಿಂದ ಬಂದು ವಿದ್ಯಾಭ್ಯಾಸ, ಆರೋಗ್ಯ, ವೈವಾಹಿಕ ಜೀವನ ಸೇರಿದಂತೆ ಹಲವು ವಿಚಾರಗಳಲ್ಲಿ ಪಾಕಿಸ್ತಾನವನ್ನ ತೊರೆದು ಭಾರತದಲ್ಲಿ ಜನ ವಾಸವಿದ್ದಾರೆ. ಅವರೆಲ್ಲರನ್ನೂ ಕೂಡ ಇದೀಗ ದೇಶದಿಂದ ಹೊರಗಡೆ ಹಾಕಬೇಕು ಅನ್ನೋ ಆದೇಶ ಅಮಿತ್ ಶಾ ಮಾಡಿದ್ದಾರೆ. ಆದರೆ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದಲ್ಲಿರೋ ಕೆಲ ಪಾಕಿಸ್ತಾನದ ಪ್ರಜೆಗಳು ನಾವು ಮದುವೆಯಾಗಿ ಮಕ್ಕಳ ಜೊತೆ ಇಲ್ಲಿಯೇ ನೆಲೆಸಿದ್ದೀವಿ, ನಮಗೆ ಇಲ್ಲಿಯೇ ಇರೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಅಶೋಕ್ ಕಿಡಿಕಾರಿದ್ದಾರೆ. ಯಾರೇ ಪಾಕಿಸ್ತಾನದವ್ರು ಇದ್ರೂ ಕೂಡ ಒದ್ದು ಹೊರಗಡೆ ಹಾಕಬೇಕು. ಅದ್ರ ಜೊತೆ ಬಾಂಗ್ಲಾದೇಶದವರು ಕೂಡ ಇದ್ದಾರೆ, ಅವರೂ ಕೂಡ ಮಿನಿ ಪಾಕಿಸ್ತಾನದವ್ರೆ. ಅವರೂ ಕೂಡ ಅವ್ರ ಮೆಂಟಾಲಿಟಿನೂ ಅದೇನೆ, ದೇಶದ್ರೋಹ ಮಾಡೋದು, ನಮ್ಮನ್ನು ಇಲ್ಲಿ ಬರೋದು, ನಮ್ಮನ್ನು ತಿಂದ್ಬಿಟ್ಟು ನಮಗೆ ಬೆಂಕಿ ಹಚ್ಚೋದು. ಇದೆಲ್ಲ ಮೊದಲಿಂದನೂ ಕೂಡ ಈ ಮುಸ್ಲಿಂ ಭಯೋತ್ಪಾದಕರು ಇದ್ದಾರಲ್ಲ, ಮುಸ್ಲಿಂ ಮೂಲಭಾತಿ, ಇವ್ರದ್ದೆಲ್ಲರದು ಸೇಮ್ ಇದೆ. ಅದಕ್ಕೆ ಇವ್ರನ್ನ ಬಲಿ ಹಾಕಬೇಕು. ಒಟ್ನಲ್ಲಿ ಇಷ್ಟು ದಿನ ದೇಶದಲ್ಲಿದ್ಕೊಂಡೆ ದ್ರೋಹ ಬಗೆತಿದ್ದ ಪಾಪಿಗಳಿಗೆ ಡೆಡ್ ಲೈನ್ ಸಂಕಷ್ಟ ಶುರುವಾಗಿದೆ. ನಾಳೆಯೊಳಗೆ ಭಾರತ ಬಿಟ್ಟು ತೊಲಗಲೇಬೇಕಾಗಿದೆ. ದುರ್ಗೇಶ್ ನಾಯ್ಕ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.